ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆದಿ ಖುಷಿ ನಿರ್ಮಲಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಗ್ಯಾಪ್ ತೊಗೊಂಡ್ಬಿಡುತ್ತೆ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ದೆ ಫಸ್ಟ್ ವಿಡಿಯೋನ ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಏನು ಸ್ಪೆಷಲ್ ಅಂದರೆ, ನನಗೆ ಬುದ್ಧಿ ಬಂದಾಗಲಿಂದನೂ ಸಂಕಷ್ಟಹರ ಚತುರ್ಥಿನ ಯಾವ್ಯಾವ ಥರ ಮಾಡ್ಕೊಂಡು ಬಂದೆ, ಹೇಗೆ ಮಾಡ್ತೀನಿ, ವ್ರತದ ವಿಧಾನ ಏನು, ಕತೆ ಏನು, ಎಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸ್ಟಾರ್ಟಿಂಗಿಂದ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಅಂತ ಫಸ್ಟು ನೋಡ್ಕೊಂಡು ಬನ್ನಿ. ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ಯಾವುದಾದ್ರೂ ಒಂದು ಆ್ಯಪಲ್ಲಿ ಆರ್ಡ್ರ್ ಮಾಡ್ಕೊಬಿಡ್ತೀನಿ. ಬಾಳೆ ಎಲೆ, ಹೂವು ಈ ಥರದ್ದೆಲ್ಲ ಸಿಗೋಲ್ಲ. ಅದರಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಬಾಳೆ ಎಲೆ ಜಸ್ಟ್ 37 ರುಪೀಸು. ಈ ಫ್ಲವರ್ ನಂಗೆ ಇಷ್ಟ, ಇದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ. ಇದು ಜಸ್ಟ್ 35 ರುಪೀಸ್ ಏನೋ ಪ್ಯಾಕೆಟು. ನಂಗೆ ಈ ಫ್ಲವರ್ಸ್ ಸಖತ್ ಫ್ರೆಶ್ ಆಗಿರುತ್ತೆ. ಹಾರ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಎಲ್ಲ ಏರಿಸ್ಕೊಂಡು ಹಾರ ಎಲ್ಲ ಮಾಡ್ಕೊತಿದ್ದೀನಿ. ಅದಾದಮೇಲೆ ಒಂದು 3 ಥರ ಸಿಂಪಲ್ ಆಗಿರೋದು ಹಾರ ಏರಿಸ್ಕೊಂಡಿದ್ದೀನಿ. ವೈಟ್ ಆ್ಯಂಡ್ ರೆಡ್ ಎಲ್ಲ ಮಿಕ್ಸ್ ಮಾಡಿ, ಯೆಲ್ಲೋ ಆ್ಯಂಡ್ ರೆಡ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೈವೇದ್ಯಕ್ಕೆ ಪಂಚಕಜ್ಜಾಯಕ್ಕೆ ಸ್ವಲ್ಪ ತುಪ್ಪ, ಗೋಡಂಬಿ, ಬಾದಾಮಿನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದು ದ್ರಾಕ್ಷಿ ಎಲ್ಲ ಊದ್ಕೊಂಡ್ರೆ ಚೆನ್ನಾಗಿರಲ್ಲ, ಹುಳಿ ಅನಿಸುತ್ತೆ. ಹಾಗೆ ಡ್ರೈ ಆಗೇ ಇರಬೇಕು ಅದು. ಆವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಗಣೇಶಂಗೆ ಇದು ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಸೂಟ್ ಆಗುತ್ತೆ. ನಿಮ್ಮ ಹತ್ರ ಕಾಯಿದ್ರೆ ಕಾಯಿ ಹಾಕ್ಕೋಬೋದು. ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಿಳಿ ಎಳ್ಳನ್ನ ಹಾಕ್ಕೋಬೇಕು. ಬಿಳಿ ಎಳ್ಳಿಂದ ಮಾಡಿರೋ ಪದಾರ್ಥ ಆಗಿರ್ಬೋದು, ಈ ಬೆಲ್ಲದಿಂದ ಮಾಡಿರೋ ಪದಾರ್ಥ ಗಣೇಶನ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಸೈಡಲ್ಲಿ ಬೆಲ್ಲನ ಸ್ವಲ್ಪ ಕುಟ್ಬಿಟ್ಟು ಸೈಡಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ. ಪೇಪರ್ ಅವಲಕ್ಕಿನ ಯೂಸ್ ಮಾಡಿ. ನನ್ನ ಹತ್ರ ಸ್ವಲ್ಪ ಮೀಡಿಯಮ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡೆ. ಬೆಲ್ಲದ ಪಾಕ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಕಲಿಸ್ಕೊಂಡ್ರೆ ಪಂಚಕಜ್ಜಾಯ ರೆಡಿ ಆಗುತ್ತೆ. ಇದು ನೀವು ನೋಡಿರ್ತೀರ, ಸೌತ್ ಕಡೆ ಗಣಪತಿಯಲ್ಲಿ ಈ ಒಂದು ಅವಲಕ್ಕಿ ಪ್ರಸಾದ ತುಂಬಾ ವಿಶೇಷವಾದಂತು, ಹಾಗೆ ಸಖತ್ತಾಗಿರುತ್ತೆ ಕೂಡ. ಪೇಪರ್ ಅವಲಕ್ಕಿ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ವ್ರತಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸ ಜೋಡಿಸೋದು ವಿಡಿಯೋ ಆ್ಯಕ್ಚುಲಿ ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡೆ, ಅದು ರೆಕಾರ್ಡ್ ಆಗ್ತಿರಲಿಲ್ಲ. ಇವಾಗ ಅದಕ್ಕೆ ಕಳಸ ಎಲ್ಲ ಜೋಡಿಸ್ಕೊಂಡು ನೆಕ್ಸ್ಟ್ ಯಾವಾಗಾದರೂ ಒಂದ್ಸಲಿ ತೋರಿಸ್ತೀನಿ. ಇವಾಗ ದೀಪ ಹಚ್ಕೊತಾ ಇದ್ದೀನಿ. ಬೆಳಗ್ಗೆನೇ ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಕಳಸ ಜೋಡಿಸ್ತಾ ಇದ್ದೀನಿ. ಹಾಗೆ ದೀಪಕ್ಕೆ ಹೂವು ಇಟ್ಟು ಅದನ್ನು ಮರ್ತೋಗ್ಬಿಟ್ಟಿದೆ. ದೀಪಕ್ಕೆ ಕೂಡ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಂತೂ ತುಂಬಾ ಚೆನ್ನಾಗಿತ್ತು. ಆ ಬಾಳೆ ಮೇಲೆ ಎಲೆ ಮೇಲೆ ಪೂರ್ತಿ ಪೂಜೆಗೆಲ್ಲ ಏನೇನು ಬೇಕು, ನೈವೇದ್ಯ, ಕಾಯಿ ಎಲ್ಲನೂ ರೆಡಿ ಮಾಡಿಕೊಂಡು ಗಣೇಶನಿಗೆ ಫಸ್ಟು ಪಂಚಾಮೃತ ಅಭಿಷೇಕನ ಮಾಡ್ಕೊಂಡಿದ್ದೀನಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ನೀರು ಇದನ್ನೆಲ್ಲ ಹಾಕ್ಕೊಂಡು ಗಣೇಶನ ತೊಳ್ಕೊತಾ ಇದ್ದೀನಿ. ಅಭಿಷೇಕ ಆದಮೇಲೆ ಗಣೇಶನ ನೀಟಾಗಿ ತೊಳಿಬೇಕು. ತೊಳೆದಾದ ಅಲಂಕಾರನ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಗಂಧದ ಕಡ್ಡಿ ಬೆಳಗೋ ಮುಖಾಂತರ ನನ್ನ ವ್ರತನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಗಂಧದ ಕಡ್ಡಿ ಬೆಳಗಾದ್ಮೇಲೆ ಇಲ್ಲಿ ಗಣೇಶನಿಗೆ ಅಷ್ಟೋತ್ತರ ನಾಮಾರ್ಚನೆಯನ್ನು ಮಾಡಬೇಕು. ಅಕ್ಷತೆಯಿಂದನಾದರೂ ಮಾಡ್ಬೋದು, ಕುಂಕುಮದಿಂದನಾದರೂ ಮಾಡ್ಬೋದು, ಅಥವಾ ಗರಿಕೆ ಹುಲ್ಲಿನಿಂದನಾದರೂ ಅರ್ಚನೆಯನ್ನು ಮಾಡ್ಕೋಬೋದು. ಯಾವ್ದು ಅನುಕೂಲ ಇರುತ್ತೋ ಗಣೇಶನಿಗೆ ಒಂದು ಹಿಡಿ ಅಕ್ಷತೆಗಳು ಹಾಕಿ ಮಾಡಿದ್ರು ಅವನಿಗೆ ಅರ್ಚನೆ ಸಲ್ಲುತ್ತೆ ಅಂತ ಕೂಡ ಹೇಳ್ತಾರೆ. ಗಣೇಶನ ಅಷ್ಟೋತ್ತರ ಹೇಳಿ ಗಣೇಶ ಅಷ್ಟೋತ್ತರ ಎಲ್ಲ ಆದಮೇಲೆ ಒಂದು ಹೂವು ಅಕ್ಷತೆ ಎಲ್ಲ ತೊಗೊಂಡು ಗಣೇಶನಿಗೆ ಅರ್ಪಿಸಬೇಕು. ಗಣೇಶನ ಸಂಕಷ್ಟಹರ ಚತುರ್ಥಿ ವ್ರತದಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಗಣೇಶನದು ವ್ರತ ಕಥೆನ ಹೇಳಬೇಕು. ಆ ವ್ರತ ಕಥೆನ ಯಾರು ಕೇಳ್ತಾರೋ ಅವ್ರಿಗೂ ಕೂಡ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇವಾಗ ನಾನು ಆ ಕತೆ ಕೂಡ ಓದ್ತೀನಿ, ನೀವು ಕೂಡ ಕತೆ ಕೇಳಿ, ನಿಮಗೂ ಕೂಡ ಆ ಪುಣ್ಯ ಸಿಗಲಿ. ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು. ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತಿಯಾಗಿ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನ್ನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿರೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ಬಲ್ಲುಕಾದಿ ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು. ಅಲ್ಲಿ ಬ್ರಹ್ಮವೇತ್ತರರಾದ ಮಹರ್ಷಿಗಳು
ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು. ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು. ಇವರಿಗೆ ಗಾಳಿ, ನೀರು, ತರಗರೆಗಳೇ ಆಹಾರ. ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು. ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು. ನಿರಾಧಾರದಿಂದ ಭೂಮಿಯ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು. ಇಂತಹ ಮಹರ್ಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶರಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೂ ಪತ್ನಿಯರೊಡನೆಯೂ ಅವರಿಗೆ ಸಾಷ್ಟಾಂಗ ದಂಡ ಪ್ರಮಾಣವನ್ನು ಮಾಡಿ ಅಂಜಲಿಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮರಾಜನು ಕುಳಿತುಕೊಂಡನು. ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು. ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ, ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೇಶ್ವರ್ಯಗಳನ್ನು ಅಪಹರಿಸಿ, ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯರೊಡನೆಯೂ ನನ್ನನ್ನು ಅನೇಕ ವಿಧಗಳಿಂದ ಅವಮಾನಗೊಳಿಸಿ ಸಹಿಸಲಾರದ ತೊಂದರೆಗಳನ್ನು ಉಂಟು ಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು. ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರು. ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು. ದಯಾನಿಧಿಯಾದ ಓ ಮಹಾತ್ಮನೇ, ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ಲಭಿಸುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಆ ಧರ್ಮರಾಯನು ಸೂತ ಮಹರ್ಷಿಯನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲು ಆರಂಭಿಸಿದರು. ಎಲೈ ಪಾಂಡವರೇ, ನೀವೆಲ್ಲರೂ ಕೇಳಿ. ವ್ರತಗಳಲ್ಲಿ ಮಹಾಶ್ರೇಷ್ಠಕರವಾದ ವ್ರತವೊಂದಿರುವುದು. ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು, ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು, ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು, ಪುತ್ರ ಪೌತ್ರಾದಿ ಅಭಿವೃದ್ಧಿ ಉಂಟು ಮಾಡತಕ್ಕದ್ದು. ಓ ಪಾಂಡುನಂದನರೇ, ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು. ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಕೇಳಿ. ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು, ಓ ಮಹಾನುಭಾವ, ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತವಾದ ಮತ್ತು ಧನ ಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು. ಎಲೈ ಮಗನೇ, ಸಕಲ ಸಂಪತ್ತುಗಳನ್ನು, ದೀರ್ಘಾಯುಷ್ಯವನ್ನು, ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತ ಉಂಟು. ಆ ವ್ರತವು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು. ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಎದ್ದು ತನ್ನ ನೈಮಿತ್ತಿಕ ಕರ್ಮಗಳಾದ ಸ್ನಾನ, ಜಪ, ತಪಾನುಷ್ಠಾನಗಳನ್ನು ನಿರ್ವರ್ತಿಸಿ ದ್ರವ್ಯ ಲೋಭಗಳಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ 8 ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ 21 ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ 21 ಭಕ್ಷ್ಯಗಳನ್ನು, ತೆಂಗಿನಕಾಯಿಗಳನ್ನು, ಬಾಳೆಹಣ್ಣು, ನೇರಳೆ, ಬೇಲದ ಹಣ್ಣು, ಕಬ್ಬು ಮತ್ತು ಅನೇಕ ವಿಧವಾದ ಭಕ್ಷ್ಯಗಳು, ಫಲಗಳು ಮೊದಲಾದವನ್ನು ನಿವೇದನೆ ಮಾಡಿ ವಿನಾಯಕನಿಗೆದುರಾಗಿ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಗೊಳಿಸಿ ವೇದಾಧ್ಯಯನದ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿಣವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು. ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕನ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವು. ಮಾರನೇ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿ ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು. ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿದರ್ಭದ ಹುರಿಯನ್ನು, ದಂಡವನ್ನು, ಯಜ್ಞೋಪವೀತವನ್ನು, ಕಮಂಡಲವನ್ನು, ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು. ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪನಯನವನ್ನೀಯಬೇಕು. ಅಲ್ಲದೆ ದಕ್ಷಿಣೆ ತಾಂಬೂಲಗಳನ್ನು ಕೊಡಬೇಕು. ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠಕರವಾದುದು, 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದುದು. ಈ ವ್ರತವನ್ನು ದೇವತೆಗಳು, ಮುನಿಗಳು, ಗಂಧರ್ವರು ಮೊದಲಾದವರು ಆಚರಿಸಿ ಸಕಲ ಸಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು. ಎಲೈ ಧರ್ಮರಾಯನೇ, ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು, ನಿನಗೆ ತಪ್ಪದೇ ಜಯ ಉಂಟಾಗುವುದು. ಈ ಮಾತು ನಿಜವು. ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟು ಮಂದಿ ಮಾಡಿದರು? ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು. ಕೃಷ್ಣನು ಈ ವ್ರತದ ಆಚರಣೆಯಿಂದಾಗಲಿ ಜಾಂಬವಂತಿಯನ್ನು ಶಮಂತಕಮಣಿಯನ್ನು ಹೊಂದಿದನು. ಇಂದ್ರನು ವಿನಾಯಕನ ಪೂಜೆಯಿಂದ
ವೃತಾಸುರನನ್ನು ಸಂಹರಿಸಿದನು. ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿದನು, ಸೀತೆಯನ್ನು ಪಡೆದನು. ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸುಜಿಸುವಾಗಲೂ ಸಾಂಬನು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದ್ದು ನೋಡುತ್ತಿದ್ದನು. ಸಕಲವೂ ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಗಳನ್ನು ಪಡೆದನು. ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮಾಡಬಹುದು. ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನ ಆಚರಿಸುವವನಿಗೆ ವಿದ್ಯಾಲಾಭವು, ಧನಾಕಾಂಕ್ಷಿಗೆ ದ್ರವ್ಯವು, ಯಾವ ಅಪೇಕ್ಷೆ ಇಲ್ಲದೆ ಅರ್ಚಿಸಿದರೆ ಈ ಕಾರ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಅಬಾಲವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮ ಶ್ರೇಷ್ಠಕರವಾದುದು. ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದ್ದರಿಂದ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಂದ ಪುರಾಣದಲ್ಲಿರುವ ಉಮಯ ಮಹೇಶ್ವರದ ಸಂವಾದದ ವ್ರತಕಲ್ಪವು ಸಂಪೂರ್ಣವಾದುದು. ನಾನು ಹೇಗೆ ಈ ವ್ರತನ ಆಚರಿಸೋದನ್ನ ಕಲ್ತ್ಕೊಂಡೆ ಅಂದರೆ, ನನಗೆ ಸ್ವಲ್ಪ ದೊಡ್ಡದಾದಾಗ ಸ್ಕೂಲ್ ಟೈಮಲ್ಲಿ ಸೊ ನಮ್ಮೂರಲ್ಲಿ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಸೊ ಈ ಸಂಕಷ್ಟಹರ ಚತುರ್ಥಿಯನ್ನು ಮಾಡ್ತಿದ್ರು. ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ನನಗೆ. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಮಾಡಬೇಕು ಅಂತ ಆಸೆಯಿಂದ ಸೊ ಉಪವಾಸ ಇದ್ಬಿಟ್ಟು ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಾರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಪ್ರಸಾದ ಅಲ್ಲಿ ತಿಂದ್ಬಿಟ್ಟು ಸೊ ಉಪವಾಸ ಬಿಡ್ತಿದ್ದೆ. ಸೊ ನನಗಷ್ಟು ವ್ರತದ ವಿಧಾನ ಎಲ್ಲ ಗೊತ್ತಿರಲಿಲ್ಲ. ಸೊ ಆದಮೇಲೆ ಹೋಗ್ತಾ ಸೊ ಕಲ್ತ್ಕೊಂಡು ಒಂದಷ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಒಂದಷ್ಟು ಪುರೋಹಿತರ ಹತ್ರ ಕೇಳಿಕೊಂಡು ಸೊ ವ್ರತದ ಏನು ವಿಧಾನ ಇರುತ್ತೆ ಸೊ ಅದನ್ನೆಲ್ಲ ತಿಳ್ಕೊಂಡೆ. ಅದಾದಮೇಲೆ ಸೊ ಈ ಥರ ಕಳಸ ಜೋಡಿಸೋದಾಗಿರ್ಬೋದು, ಸೊ ಈ ಥರ ದೀಪ ಹಚ್ಚೋದಾಗಿರ್ಬೋದು, ಈ ಥರದ್ದನ್ನೆಲ್ಲ ನಾನು ಮಾಡೋದು ಕಲ್ತ್ಕೊಂಡಿತ್ತು. ಸೊ ಇದನ್ನು ನೀವು ಯಾಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಸೊ ನನಗೆ ಮಾಡಿರೋದ್ರಿಂದ ಏನು ಸಿಕ್ಕಿದೆ ಅಂತ ಹೇಳ್ತೀನಿ. ಸೊ ನಮ್ಮ ಮನೇಲಿ ಒಂದು ಪಾಸಿಟಿವ್ ಫೀಲ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿಗೆ ಐ ಥಿಂಕ್ ಒಂದು 2.5 ಇಯರ್ಸ್ ಬ್ಯಾಕ್ ನಾನು ಒಂದು ವರ್ಷ ಪೂರ್ತಿ ಮಾಡ್ತೀನಿ, ಅಥವಾ 1 ವರ್ಷ ಅಲ್ಲ, ಸೊ 21 ತಿಂಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ದೇವ್ರ ಹತ್ರ ಹರಕೆ ಹೊತ್ಕೊಂಡು ಸೊ ಶ್ರಾವಣ ಮಾಸದಲ್ಲಿ ನಾನು ಈ ವ್ರತನ ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಮಾಘ ಮಾಸ ಅಂದರೆ ಇಲ್ಲಿಗೆ 2 ವರ್ಷ ನನ್ನ ಮಗ ಹುಟ್ಟೋದಕ್ಕಿಂತ 1 ತಿಂಗಳು ಮುಂಚೆ ಸೊ ಆ ಮಾಘ ಮಾಸದಲ್ಲಿ ನಾನೇನು ಪೂಜೆ ಮಾಡಿದ್ದೆ ಸೊ ಆವಾಗ ಆ ಚಂದ್ರನನ್ನು ನೋಡಿಬಿಟ್ಟು ಸೊ ಆ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಸೊ ಅವಾಗ ಬಂದಾಗ ನಾನು ಏನು ಕೇಳ್ಕೊಂಡು ಭಗವಂತನಲ್ಲಿ ಏನು ಕೇಳ್ಕೊಂಡು ನಾನು ವ್ರತನ ಸ್ಟಾರ್ಟ್ ಮಾಡ್ಕೊಂಡಿದ್ನು. ಸೊ ಇನ್ನೂ ಕಂಪ್ಲೀಟೇ ಆಗಿರಲಿಲ್ಲ, ಒಂದು 15 ಮಂತ್ಸ್ವರೆಗೂ ಮಾಡ್ಕೊಂಡಿದ್ದೆ. ಸೊ ಅಷ್ಟರ ಮಧ್ಯೆ ನಾನು ಚಂದ್ರನಿಗೆಲ್ಲ ಅರ್ಘ್ಯ ಕೊಟ್ಬಿಟ್ಟು ಬಂದೆ. ಸೊ ಅವಾಗ ದೇವ್ರ ಫೋಟೋದಿಂದ ಆ ಎಕ್ಕದ ಹೂವು ಎಲ್ಲ ಇಟ್ಟಿದ್ದೆ. ಸೊ ಅವಾಗ ಒಂದು ಹೂವು ಟಕ್ ಅಂತ ರೈಟ್ ಸೈಡಿಂದ ಬಿತ್ತು. ಸೊ ಅದಾದಮೇಲೆ ಅದರ ನೆಕ್ಸ್ಟ್ ಮಂತು ನನಗೆ ವ್ರತ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ನೆಕ್ಸ್ಟ್ ಮಂತಲ್ಲಿ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದೆ. ಸೊ ಈ ಸ್ಟೋರಿ ನನ್ನ ಆದಿ ಹುಟ್ಟೋದಕ್ಕಿಂತ ಮುಂಚೆ 2 ಇಯರ್ಸ್ ನಾನು ಆವಾಗ ಸೊ ಅದೊಂದು ಎಕ್ಕದ ಹೂವು ಬಿತ್ತು. ಸೊ ಅದೇ ಲಾಸ್ಟು. ನಾನು ಅವತ್ತಿಂದ ಸೊ ಪ್ರೆಗ್ನೆಂಟ್ ಇರೋರೆಲ್ಲ ಮಾಡೋಂಗಿರ್ಲಿಲ್ವಲ್ಲ, ನಾನು ಅವಾಗ ಮಾಡಿಲ್ಲ. ಇತ್ತೀಚೆಗೆ ಪಾಪುಗೆ ಹಾಲು ಬಿಡಿಸಿ 1-2-4 ತಿಂಗಳೆಲ್ಲ ಆದಮೇಲೆ ಸೊ ನಾನು ಕೂಡ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಮಾಡಿಕೊಂಡು ಅದಾದಮೇಲೆ ಸೊ ಮತ್ತೆ ಈ ವ್ರತನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಈ ವ್ರತ ಸೊ ಓದೋ ಮಕ್ಕಳು ಕೂಡ ಮಾಡ್ಬೋದು. ಸೊ ಅವ್ರಿಗೂ ಕೂಡ ಗಣೇಶ ಒಳ್ಳೆಯದನ್ನೇ ಮಾಡ್ತಾನೆ. ಸೊ ಯಾರಿಗೆ ಮಕ್ಕಳಾಗಿರಲ್ಲ ಎಸ್ಪೆಷಲಿ, ಸೊ ಅವರು ಒಂದು 12 ತಿಂಗಳು ಅಥವಾ 21 ತಿಂಗಳು ಅಥವಾ 9 ತಿಂಗಳು ಈ ಥರ ಹರಕೆ ಹೊತ್ಕೊಂಡು ಮಾಡಬೇಕು. ಸೊ ತಿಂಗಳ ಪೂರ್ತಿ ಮಾಡಬೇಕು. ಇದರಲ್ಲಿ ಮಂಗಳವಾರ ಬರೋ ಸಂಕಷ್ಟ ಏನಿದೆ ಸೊ ಅದು ತುಂಬಾ ಶ್ರೇಷ್ಠಕರವಾದದ್ದು. ಅವತ್ತಿನ ದಿನ ನಮ್ಮ ಮನೇಲಿ ಸೊ ಇನ್ನೂ ಗ್ರ್ಯಾಂಡಾಗಿ ಮಾಡಿರ್ತೀನಿ ಅಂತಲೇ ಹೇಳ್ಬೋದು. ಸೊ ಅವತ್ತಿನ ದಿನ ಕಡುಬು ಎಲ್ಲ ಮಾಡಿರ್ತೀನಿ. ಸೊ ಕಡುಬು ಒಂದು 3-4 ಥರದ ನೈವೇದ್ಯ ಎಲ್ಲ ಮಾಡ್ಕೊಂಡಿರ್ತೀನಿ. ನೀವು ಕೇಳೋದಾದರೆ ಸೊ ನೀವು ತಿಂಗಳ ಇದೇ ಥರ ಮಾಡ್ತೀರಾ, ನಾವು ಇದೇ ಥರ ಮಾಡಬೇಕಾ ಅಂತ ನೀವೇನಾದರೂ ಕೇಳೋದಾದರೆ, ಸೊ ವ್ರತ ಅಂದರೆ ಸೊ ಅದನ್ನು ಪೂರ್ತಿ ಅದ್ರದ್ದೇನು ಪ್ರೋಸೆಸ್ ಇರುತ್ತೆ ಸೊ ಅದನ್ನು ನಾವು ಪೂರ್ತಿ ಮಾಡ್ಕೊಂಡು ಬಂದಾಗ ನಮಗೆ ಅದ್ರ ಕಂಪ್ಲೀಟಾಗಿ ಸೊ ಅದು ಪ್ರತಿಫಲ ಅನ್ನೋದು ನಮಗೆ ಸಿಗುತ್ತೆ. ಹಾಗಾಗಿ ನಾನು ಪ್ರತಿ ತಿಂಗಳೂ ಇದೇ ಥರ ಉಪವಾಸ ಇದ್ದು ಚಂದ್ರನ ನೋಡಿದ ನಂತರನೇ ನಾನು ಉಪವಾಸ ಬಿಟ್ಟು ಕಳಸ ಎಲ್ಲ ಜೋಡಿಸೋದಾಗಿರ್ಬೋದು, ಮನೇಲಿ ಯಾವುದಾದ್ರೂ ಒಂದು ನನ್ನ ಕೈಲಾದಷ್ಟು ನೈವೇದ್ಯವನ್ನು ಮಾಡಿ ಸೊ ಗಣೇಶನಿಗೆ ಈ ವ್ರತನ ಮಾಡ್ತೀನಿ. ಗಣೇಶ ನಾನು ಕೇಳಿರೋದನ್ನೆಲ್ಲ ಆಲ್ಮೋಸ್ಟ್
ಕೊಟ್ಟಿದ್ದಾನೆ. ಸೊ ನೀವು ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡ್ಬೋದು. ನಿಮಗೂ ಕೂಡ ಗಣೇಶ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಕತೆ ಓದಿತ್ತಾ ಆಯಿತು. ಸ್ಟಾರ್ಟಿಂಗಲ್ಲಿ ಬೆಳಗ್ಗೆನೇ ಎದ್ದು, ಸೊ ವ್ರತದ ವಿಧಾನನ ಸಿಂಪಲಾಗಿ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಹೇಗೆ ಮಾಡ್ಕೊಂಡು ಬರ್ತೀನಿ ಅಂತ. ಬೆಳಗ್ಗೆನೇ ಎದ್ದು ಗಣೇಶನಲ್ಲಿ ಸಂಕಲ್ಪ ಮಾಡಬೇಕು. ಬೆಳಗ್ಗೆನೇ ಎದ್ದು ಸೊ ಒಂದು ಅಕ್ಷತೆ ಅಥವಾ ಸ್ವಲ್ಪ ಹೂವನ್ನ ಇಟ್ಕೊಂಡು ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡೋದಾದ್ಮೇಲೆ ಸೊ ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಂಡು ಗಣೇಶನಲ್ಲಿ ಫಸ್ಟು ಗಣೇಶನ ಹೆಸರು ಹೇಳ್ಕೋಬೇಕು. ಅದಾದಮೇಲೆ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ಕೋಬೇಕು. ಅದಾದಮೇಲೆ ನೀವು ಇಷ್ಟ ದೇವತೆ, ನಿಮ್ಗೆ ಯಾರು ಇಷ್ಟ ದೇವತೆ ಇರ್ತಾರೆ ಅದನ್ನು ಹೇಳ್ಕೊಂಡು ಗಣೇಶನಲ್ಲಿಗೆ ಒಂದು ಹೂವು ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಗಣೇಶನ ಪಾದಕ್ಕೆ ಅರ್ಪಿಸಿ ನಾನು ಬೆಳಗ್ಗೆಯಿಂದ ಸಂಜೆ ಚಂದ್ರೋದಯ ಆಗೋವರೆಗೂ ಉಪವಾಸ ಇರ್ತೀನಿ. ನಿಮ್ಗೆ ಏನು ಅನಿಸುತ್ತೆ, ನೀವು ಏನು ವಿಶ್ ಮಾಡ್ಕೊಂಡಿರ್ತೀರ ಸೊ ಅದು ವಿಶ್ ಮಾಡಿಕೊಂಡು ಬೆಳಗ್ಗೆ ಸಂಕಲ್ಪ ಮಾಡ್ಕೋಬೇಕು. ಅಲ್ಲಿಂದ ಆ ಉಪವಾಸನ ಶುರು ಮಾಡ್ಕೋಬೇಕು. ಸೊ ಕೆಲವೊಬ್ಬರು ಟೀ ಕುಡಿಯೋದು, ಕಾಫಿ ಕುಡಿಯೋದು, ಒಂದಷ್ಟು ಫ್ರೂಟ್ಸ್ಗಳನ್ನ ತಿನ್ನೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಎಲ್ಲ ಮಾಡ್ಬೋದು. ಏನೋ ತುಂಬ ತೀರಾ ಸುಸ್ತಾಯಿತು ಅಥವಾ ಮಾಡೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಫ್ರೂಟ್ಸ್ನ ತೊಗೋಬೇಕು. ಅದು ಬಿಟ್ಬಿಟ್ಟು ಟೀ ಕಾಫಿ ಎಲ್ಲ ಕುಡ್ಕೊಂಡು ವ್ರತ ಮಾಡಿದ್ರೆ ನಿಜವಾಗ್ಲೂ ಅದು ಕಂಪ್ಲೀಟ್ ಆಗಲ್ಲ. ನಾವು ವ್ರತ ಏನು ಮಾಡ್ತೀವಿ ಸೊ ಅದ್ರ ಪ್ರೋಸೆಸ್ ಏನಿರುತ್ತೆ ಸೊ ಅದು ಪೂರ್ತಿಯಾಗಿ ಮಾಡಿದಾಗ್ಲೇ ಅದ್ರ ಸಂಪೂರ್ಣ ಪ್ರತಿಫಲ ನಮಗೆ ಸಿಗೋದು. ನಾನಂತೂ ನನಗೆ ಎಷ್ಟು ಗೊತ್ತಿರುತ್ತೆ, ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ, ನನಗೆ ಆ ಥರದ್ದು ಪೂರ್ತಿ ಇದೇನು ಗೊತ್ತಿರಲಿಲ್ಲ. ಸ್ವಲ್ಪನೇ ತಿಳ್ಕೊಂಡೆ, ಸ್ವಲ್ಪ ಅರ್ಚಕರನ್ನ ಎಲ್ಲ ಕೇಳಿ ತಿಳ್ಕೊಂಡು ಸೊ ಇವಾಗ ಸಂಪೂರ್ಣವಾಗಿ ಒಂದು ಸಂಕಷ್ಟರ ಚತುರ್ಥಿ ಹೇಗೆ ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ನಾನು ಇವಾಗ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೊ ಕಳಸ ಜೋಡಿಸೋದು, ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ಕಮೆಂಟ್ ಮಾಡಿ. ಪೂರ್ತಿ ಡೀಟೇಲಾಗಿ ನೆಕ್ಸ್ಟ್ ಮಂತ್ ನಾನು ಈ ವಿಡಿಯೋನ ಪೂರ್ತಿ ಡೀಟೇಲಾಗಿ ಕಳಸ ಜೋಡಿಸೋದ್ರಿಂದ ಹೇಳ್ಬೋದು, ಸೊ ಫೋಟೋ ಜೋಡಿಸೋದ್ರಿಂದ ಹೇಳ್ಬೋದು, ಏನೇನು ನೈವೇದ್ಯ ಎಲ್ಲ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ. ಅದಾದಮೇಲೆ ಕಥೆನ ಹೋಗಬೇಕು. ಆಮೇಲೆ ನಾಮಾರ್ಚನೆಯನ್ನು ಮಾಡಬೇಕು. ಅದಾದಮೇಲೆ ಸೊ ಮಂಗಳಾರತಿ, ಧೂಪ, ದೀಪ, ನೈವೇದ್ಯ ಮಾಡಬೇಕು. ಅದಾದಮೇಲೆ ವ್ರತನ ಚಂದ್ರೋದಯ ಆದಮೇಲೆ ಚಂದ್ರನನ್ನು ನೋಡಿ ಚಂದ್ರನಿಗೆ ಅಥವಾ ಹಾಲಿನಿಂದನಾಗಲಿ ಅಥವಾ ನೀರಿನಿಂದನಾಗಲಿ ಅರ್ಘ್ಯನ ಕೊಟ್ಟು ಅದಾದಮೇಲೆ ಚಂದ್ರನ ಹತ್ರ ಕೂಡ ನಾವೇನು ಗಣೇಶನ ಹತ್ರ ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಚಂದ್ರನ ಹತ್ರನೂ ಹೋಗಿ ಅದೇ ಥರ ಸಂಕಲ್ಪ ಮಾಡಿಕೊಂಡು ಸೊ ನಮ್ಮ ವಿಷ್ಣು ಚಂದ್ರನ ಹತ್ರ ಕೂಡ ಹೇಳ್ಕೊಂಡು ಅದಾದಮೇಲೆ ನಮ್ಮ ವ್ರತನ ಕಂಪ್ಲೀಟ್ ಮಾಡ್ಕೋಬೇಕು. ಉಪವಾಸ ಹೇಗೆ ಬಿಡಬೇಕು ಅಂತ ಅಂದರೆ ಉಪ್ಪಿಲ್ದಿರೋ ಮೊಸರಿನಿಂದಾಗಲಿ ಅಥವಾ ಗಣೇಶನ ದೇವಸ್ಥಾನದಲ್ಲಿ ಮೋದಕ ಕೊಡ್ತಾರೆ, ನಿಮ್ಮ ಕೈಲಿ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ. ಅಥವಾ ಗಣೇಶನ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರುತ್ತೆ ಒಂದು ಕಾಯಿ ಜೊತೆ ಒಂದಷ್ಟು ಕಡಲೆ ಉಸ್ಲಿ ಮತ್ತು ಕರ್ಜಿಕಾಯಿ ಅಂತ ಕೊಡ್ತಾರೆ. ನನಗೆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿರಲಿಲ್ಲ ಯಾಕೆ ಕೊಡ್ತಾರೆ, ಇದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಂತ ಅನ್ಕೊತಿದ್ದೆ. ಸೊ ಅದಾದಮೇಲೆ ಗೊತ್ತಾಯಿತು ಗಣೇಶನ ಚತುರ್ಥಿ ವ್ರತ ಯಾರು ಮಾಡ್ತಿರ್ತಾರೋ ಆ ವ್ರತ ಬಿಡೋರು ಮೋದಕ ತಿಂದಾದರೂ ಬಿಡ್ಬೋದು ಅಥವಾ ಉಪ್ಪಿಲ್ದಿರೋ ಮೊಸರನ್ನಾದರೂ ತೊಗೊಂಡು ಆ ವ್ರತನ ಅವರು ಕಂಪ್ಲೀಟ್ ಮಾಡ್ಕೋಬೋದು, ಅವರ ಬಿಡ್ಬೋದು ಅಂತ. ಸೊ ಆವಾಗ ನನಗೆ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ಇದಕ್ಕೆ ಯಾಕೆ ದುಡ್ಡು ಕೊಡಬೇಕು, ಇದು ಯಾಕೆ ನಮಗೆ ಕೊಡಲ್ಲ ಅಂತ ಈ ಥರದ್ದು ಒಂದಷ್ಟು ಡೌಟ್ಗಳಿತ್ತು. ಇವಾಗ ಏನಿಲ್ಲ, ನಾನು ಇವತ್ತು ಗಣೇಶನ ದೇವಸ್ಥಾನ ಇದೆ ನಮ್ಮನೆ ಪಕ್ಕನೇ, ಸೊ ಆ ದೇವಸ್ಥಾನಕ್ಕೆ ಮೊಸರನ್ನ ನೈವೇದ್ಯ ಮಾಡ್ತೀನಿ. ಸೊ ತಿಂಗಳ ನನ್ನ ಕೈಯಲ್ಲಿ ಆದಾಗೆಲ್ಲ ನಾನು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ದೇವಸ್ಥಾನದವರೇ ಕೊಡ್ತಾರೆ, ಒಂದಷ್ಟು ಕಡಲೆ ಉಸ್ಲಿ, ಒಂದಷ್ಟು ನಾನು 4 ಕರ್ಜಿಕಾಯಿ ಎಲ್ಲ ಕೊಡ್ತಾರೆ. ನಾನು ಮಂಗಳವಾರ ಬಂದರೆ ಸೊ ಸ್ಪೆಷಲಾಗಿ ಕರ್ಜಿಕಾಯಿ ಆ ಥರದ್ದೆಲ್ಲ ಮಾಡ್ತೀನಿ. ಸೊ ಇಷ್ಟೇ ನನ್ನ ವ್ರತದ ಕತೆ, ನಾನು ಹೇಗೆ ಮಾಡ್ತೀನಿ ಅಂತ. ನೀವು ಹೀಗೆ ಮಾಡಬೇಕು ಹೀಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ವ್ರತದ ವಿಧಾನ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮಹಾಮಂಗಳಾರತಿಗೆ ಕತೆ ಎಲ್ಲ ಮುಗಿದ್ಮೇಲೆ ಸೊ ಫೈನಲ್ ಆಗಿ ಮಂಗಳಾರತಿಯನ್ನು ಮಾಡ್ಕೊತಾ ಇದ್ದೀನಿ. ಮಂಗಳಾರತಿಯನ್ನು ಮಾಡ್ಕೊಂಡಾದ್ಮೇಲೆ ಸೊ ಇದು ಅವಲಕ್ಕಿ ಮೇಲೆ ಏನು ಪಂಚಕಜ್ಜಾಯ ಅವಲಕ್ಕಿ ಮೇಲೆ ಏನು ಇಟ್ಟಿರ್ತೀವಿ ನಾವು, ಇದು ತುಪ್ಪದ ಕಾಯಿ ದೀಪ ಹಚ್ಕೊಂಡಿನಿ. ಇದು ಗಣೇಶನಿಗೆ ನಾವು ನೈವೇದ್ಯ ರೂಪದಲ್ಲಿ ಸೊ ಹಚ್ಚಿ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಅದಾದಮೇಲೆ ನನ್ನ ಮಗ ಕೂಡ ಬಂದ, ಸೊ ಅವನಿಗೂ ಕೂಡ ಮಂಗಳಾರತಿ ಕೊಟ್ಟು ಸೊ ಕೊನೆಯದಾಗಿ ಒಂದು ಪೂರ್ಣ ಫಲ ಗಣೇಶನಿಗೆ ನೈವೇದ್ಯ ಇಟ್ಟು ಸೊ ಗಣೇಶನಿಗೆ ಕಾಯಿ ಬೆಲ್ಲ ಈ ಥರದಂದರೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಗಣೇಶನಿಗೆ ಯಾಕೆ ಇಷ್ಟೆಲ್ಲ ನೈವೇದ್ಯ ಮಾಡಬೇಕು, ಇಷ್ಟೊಂದೆಲ್ಲ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸೊ ಗಣೇಶ ಭೋಜನ ಪ್ರಿಯ, ಹಾಗಾಗಿ ಅವನಿಗೆ ಇಷ್ಟವಾಗಿರುವಂಥ ನೈವೇದ್ಯಗಳನ್ನೆಲ್ಲ ಮಾಡಿಟ್ಟರೆ ಸೊ ಗಣೇಶ ನಮ್ಮ ಇಷ್ಟ ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾರೆ.
ಗಣೇಶನಿಗೆ ತುಪ್ಪದ ಕಾಯಿ ನೈವೇದ್ಯ ಮತ್ತು ನಾವೇನೇನು ಮಾಡಿರ್ತೀವಿ ಅದನ್ನೆಲ್ಲ ನೈವೇದ್ಯನ ಸಮರ್ಪಣೆ ಮಾಡಬೇಕು. ಸೊ ಒಂದು ಉದ್ದಾರಣೆಲಾಗಿರ್ಬೋದು, ಸೊ ಒಂದು ಊದಲಾಗಿರ್ಬೋದು, ಸೊ ನೀರಲ್ಲಿ ಹತ್ಕೊಂಡು ಗಣೇಶನಿಗೆ ಧೂಪ ದೀಪ ನೈವೇದ್ಯ ನಾವು ಮಾಡಿರ್ತಕ್ಕಂಥ ಎಲ್ಲ ನೈವೇದ್ಯಗಳನ್ನು ಸಮರ್ಪಯಾಮಿ ಅಂತ ಹೇಳಿ ಸೊ ಗಣೇಶನಿಗೆ ಅರ್ಪಿಸ್ಬೇಕು. ನಾವೇನೇ ಮಾಡಿದರೂ ಸೊ ಭಗವಂತ ನಮ್ಮ ಕೈಯಲ್ಲಿರೋದು ಇಷ್ಟೇ ಆಗಿತ್ತು ಭಗವಂತ ಅಂತ ಹೇಳಿ ಸೊ ಒಂದು ಹೂವನ್ನು ಹಾಕಿ ಸಮರ್ಪಣೆ ಮಾಡಿದ್ರೆ ಸೊ ಗಣೇಶನಿಗೆ ಅದು ಸಲ್ಲುತ್ತೆ. ಅದಾದಮೇಲೆ ನನ್ನ ಹಸ್ಬೆಂಡು ಸೊ ದೇವಸ್ಥಾನಕ್ಕೆ ಹೋಗಿದ್ರು ಸೊ ಪ್ರಸಾದ ಕೊಡೋದಕ್ಕೆ. ಸೊ ಆವಾಗ ಅಲ್ಲೂ ಕೂಡ ಸೇಮ್ ನಾನು ಹೇಗೆ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲೂ ಕೂಡ ಸೊ ಪೂಜೆ ಮಂಗಳಾರತಿ ಅರ್ಚನೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ಅರ್ಚಕರು. ಸೊ ನೀವು ಕೂಡ ದೇವಸ್ಥಾನದ ವಿಡಿಯೋ ಕೂಡ ನೋಡ್ಬೋದು. ಅವರು ಕೂಡ ಅರ್ಚನೆ ಎಲ್ಲ ಮುಗಿದ ಮೇಲೆ ಸೊ ಇವಾಗ ಯಾರ್ಯಾರು ಸಂಕಲ್ಪ ಮಾಡಿಟ್ಕೊಂಡಿರ್ತಾರೆ ಸೊ ಅವರ ಮನೆಯವರ ಹೆಸರುಗಳನ್ನೆಲ್ಲ ತೊಗೊಂಡು ಅವರ ಹೆಸರಿನ ಮೇಲೆ ಸೊ ಸಂಕಲ್ಪ ಮಾಡಿ ಸೊ ಗಣೇಶನಿಗೆ ಅರ್ಚನೆಯನ್ನು ಮಾಡ್ಕೊತಾ ಇದ್ದಾರೆ. ಸೊ ಗಣೇಶನಿಗೆ ನೀವ್ಯಾರು ದೇವಸ್ಥಾನಕ್ಕೆ ಹೋದರೆ ನೀವು ಉಪವಾಸ ಇದ್ದರೆ ಸೊ ಹೋಗಿ ಗಣೇಶ ಅಲ್ಲಿ ಹೂವು ಎಲ್ಲ ಕೊಡ್ತಾರಲ್ಲ ಸೊ ಅದರೊಳಗಡೆ ನೀವು ಕೂಡ ಸಂಕಲ್ಪನ ಮಾಡ್ಕೊಳ್ಳಿ. ಅದಾದಮೇಲೆ ಅವರು ಕೂಡ ವ್ರತದ ಕಥೆನ ಹೇಳ್ತಾರೆ. ಪ್ರತಿ ಮಾಸದಿಂದ ಈ ಮಾಸದಲ್ಲಿ ಕೂಡ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿ ಇದೀಗ ಕಥಾಭಾಗ ಬರೋಣ. ಒಂದಾನೊಂದು ದಿವಸ ಋಷಿಗಳೆಲ್ಲರೂ ಸ್ಕಂದಗಳಿಗೆ ಹೋಗ್ತಾರೆ. ಮುನಿವರಣ್ಯರೇ, ಜನಗಳಿಗೆ ರೋಗ ಶೋಕ ಸಂಕಟ ದೂರ ಮಾಡತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ವ್ರತ ಇದ್ರೆ ಹೇಳಿ ಅಂತಂದಾಗ ಅದಕ್ಕೆ ಮುಗುಳ್ನಗೆಯಿಂದ ಋಷಿಗಳು ಹೇಳ್ತಾ ಇದ್ದಾರೆ, ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾಗಿರ್ತಕ್ಕಂಥ ಸಕಲ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಸಂಕಷ್ಟದ ಚತುರ್ಥಿ ವ್ರತವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ. ಪೂರ್ವದಲ್ಲಿ ಪಾಂಡವರು ಕಪ್ಪು ಈ ತರ ಕೊಟ್ಟಿದ್ದಾರೆ, ಇದೆ ನೋಡಿ, ಕಪ್ಪು ಸಾಕ, ಇದು ಚಿಕ್ಕದು ಕಪ್ಪು ಸಾಕು. ಅಲ್ಲಿಗೆ ಬಂದಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ರಥವಿಧಾನವನ್ನು ಹೇಳ್ತಾನೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಸ್ಕಂದ ಮಹಾಮುನಿಗಳೇ, ಶ್ರೀಕೃಷ್ಣನು ಧರ್ಮರಾಜನಿಗೆ ತಿಳಿಸಿರ್ತಕ್ಕಂಥ ಶ್ರೀಮನ್ ಮಹಾಗಣಪತಿ ಸನ್ನಿಧಿ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವೆಲ್ಲ ಕಾತರರಾಗಿದ್ದೇವೆ. ದಯವಿಟ್ಟು ವಿವರವಾಗಿ ಹೇಳಿ ಅಂತ ಪ್ರಾರ್ಥಿಸಲು ಅದಕ್ಕೆ ಹಾಗೆ ಆಗಲಿ ಎಂದು ವ್ರತವನ್ನು ಕುರಿತು ಹೇಳ್ತಾ ಇದ್ದಾರೆ. ಪೃಥ್ವಿಯಲ್ಲಿ ಹಿಮವಂತನ ಮಗಳಾಗಿರ್ತಕ್ಕಂಥ ಪಾರ್ವತಾದೇವಿ ಪರಮೇಶ್ವರನೇ ತನ್ನ ಗಂಡನ ಆಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾ ನಾನು ಇಂದಿನ ಅವತಾರದಲ್ಲಿ ಸೃಷ್ಟಿಸಿದ ಗಣಪತಿಯನ್ನು ನೆನೆಸಿಕೊಂಡಳು. ತಾಯಿಯ ಕರೆ ಕಂದವನಿಗೆ ಕೇಳಿಸೇ ಇದ್ದೀರಾ? ಗಣಪತಿ ಕ್ಷಣಾರ್ಧದಲ್ಲಿ ಪ್ರದಕ್ಷಿಣಾಗಿ ಅಮ್ಮ ಏನು ನಿನ್ನ ಅಪ್ಪಣೆ ಅಂತ ಅಂದಾಗ ಅದಕ್ಕೆ ಪಾರ್ವತಿ, ಮಗು ವಿನಾಯಕ, ನಾನು ಕೈಲಾಸದಲ್ಲಿರ್ತಕ್ಕಂಥ ಸದಾಶಿವನನ್ನ ಮತ್ತೆ ಪತಿಯಾಗಿ ಪಡೆಯಬೇಕು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೀನಿ. ಆದರೆ ಇನ್ನೂ ಪರಮೇಶ್ವರನ ನನ್ನ ತಪಸ್ಸಿಗೆ ಒಲಿಯಲಿಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ನಾರದರು, ನೀವು ಯಾವುದಾದ್ರೂ ವ್ರತವನ್ನು ಆಚರಿಸಿದ್ರೆ ಇಷ್ಟಾದರೂ ನೀಡೇ ಇರುತ್ತೆ ಅಂತ ಹೇಳಿದರು. ಆದರೆ ಅದು ಯಾವ ವ್ರತ ಅಂತ ಹೇಳಲಿಲ್ಲ. ದೇವತೆಗಳಿಂದ, ಮಾನವರಿಂದ, ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯತಕ್ಕಂಥ ತ್ರಿಕಾಲ ಜ್ಞಾನ ಆಗಿರ್ತಕ್ಕಂಥ ನೀನು ಆ ವ್ರತ ಯಾವುದು ಹೇಗೆ ಆಚರಿಸಬೇಕಂತ ಹೇಳಿ ಎಲ್ಲ ಪುಣ್ಯ ಕಟ್ಕೊ ಅಂತೇಳಿ ಪಾರ್ವತಿ ಕೇಳ್ತಾಳೆ. ಅದಕ್ಕೆ ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ಸಂಕಷ್ಟರ ಚತುರ್ಥಿ ವ್ರತವನ್ನು ಶ್ರಾವಣ ಮಾಸದ ಕೃಷ್ಣಪಕ್ಷ ಚತುರ್ಥಿಯಲ್ಲಿ ವ್ರತವನ್ನು ಆಚರಿಸಬೇಕು. ವ್ರತವನ್ನು ಮಾಡುವುದರಿಂದ ವ್ರತೋಪಾಸಕರು ಯಶಸ್ಸು ಸಂಪತ್ತು ಅಭಿವೃದ್ಧಿ ಹೊಂದುತ್ತಾರೆ. ಆ ದಿನ ಅನ್ನೋದಯಕ್ಕಿದ್ದು ಸ್ನಾನ ಸಂಧ್ಯಾವಂದನೆ ಮೊದಲಾದ ನಿತ್ಯಕರ್ಮಗಳನ್ನು ಮಾಡಿ ಸಾಯಂಕಾಲ ಚಂದ್ರೋದಯದ ಉಪವಾಸದಲ್ಲಿರಬೇಕು. ಅದಾದ ಮೇಲೆ ಸಂಕಷ್ಟ ವ್ರತದ ಗಣಪತಿಯನ್ನು ನನ್ನ ನಿಶ್ಚಿತ ಕ್ರಮಬದ್ಧವಾಗಿ ಪೂಜಿಸಿ ಉಪ್ಪಿನ ಮೊಸರನ್ನು ಅಥವಾ ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ. ಅದಕ್ಕೆ ಸ್ಕಂದರು ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ವ್ರತ ಆಚರಣೆಯನ್ನು ವಿಧಾನವನ್ನು ಧರ್ಮರಾಜನಿಗೆ ಹೇಳ್ತಾನೆ. ಕರಿ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು. ನಿತ್ಯಾಹಿತಿಗಳನ್ನು ಪೂರೈಸಿದ ಬಳಿಕ ಪೂಜಾ ಯಥಾಶಕ್ತಿ ಮಾಡಿಕೊಳ್ಳಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ, ಬೆಳ್ಳಿಯಿಂದಾಗಲಿ, ತಾಮ್ರದಿಂದಾಗಲಿ, ಮೃತ್ತಿಕೆಯಿಂದಾಗಲಿ ಮಾಡಿಕೊಂಡು ಆ ಬಳಿಕ ಮೂರ್ತಿಯನ್ನು ನೀರು ತುಂಬಿದ ಕಲಶದ ಮೇಲಿಟ್ಟು ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷರಗಳನ್ನು ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತ ಫಲಗಳು ಸಿದ್ಧಿಸುತ್ತವೆ. ಸಂಕಷ್ಟರ ಚತುರ್ಥಿ ವ್ರತವನ್ನು ಆಜೀವಪರ್ಯಂತ ಆಚರಿಸಬೇಕು. ಸಾಧ್ಯವಿಲ್ಲದರೆ 21 ವರ್ಷ, ಕನಿಷ್ಠ 1 ವರ್ಷ ಮಾಡತಕ್ಕದ್ದು. ಸಂಕಲ್ಪ ಕಾಲದವರೆಗೆ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಗೊಳಿಸಬೇಕು. ತಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಗೆ ಮಾಡಬೇಕು. 21 ಜನ ವೇದವೇದರು ಸದಾಶಿವರಾಗಿರ್ತಕ್ಕಂಥ ವಿಪ್ರನ್ನ ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಗಣಪತಿ ಪೂಜೆಯನ್ನು ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಹೋಮ ಮಾಡಬೇಕು. ಹೋಮಕ್ಕೆ ದ್ರವ್ಯಗಳೆಂದರೆ ಎಳ್ಳು, ತುಪ್ಪ, ತೆಂಗಿನಕಾಯಿ ಮೊದಲಾದ ಮೋದಕಗಳು ಆಗಿವೆ. ತಮ್ಮ ಶಕ್ತಿಗನುಸಾರ 1008, 108 ಅಥವಾ 78, 28 ಮೋದಕಗಳನ್ನು ಹೋಮದಲ್ಲಿ ಆಹುತಿ ಕೊಡಬೇಕು. ಗಣಪತಿಯ ನಾಮಮಂತ್ರದಿಂದ ವೇದೋಕ್ತ
ಆಗಮೋಕ್ತ ಮಂತ್ರಗಳಿಂದ ಹೋಮವಾದ ಮೇಲೆ ದಾನ ದಕ್ಷಿಣೆ ಶಕ್ತಿಗನುಸಾರ ಯೋಗ್ಯರಿಗೆ ಕೊಡಬೇಕು. ದಾರಿದ್ರ್ಯ ನಿವಾರಣೆ ಬೇಕಿರುವ 21 ಜನ ಯೋಗ್ಯ ಬ್ರಾಹ್ಮಣನಿಗೆ ಗಣಪತಿಯ 21 ಹೆಸರುಗಳನ್ನಿಟ್ಟು ಗಜಾಸ್ಯ ರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ ವಿಕಟ ವಿಘ್ನನಾಶ ವಾಮನ ಸರ್ವದೈವತ ಸರ್ವಾದಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸದಾಶಿವ ಸದಾದೇವ ದೇವಾದಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ 21 ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಗಣಪತಿಗೆ ತನ್ನ ಪೂಜೆಯನ್ನು ವಿದ್ಯುಕ್ತ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದು ಸಂದೇಹವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾರೆ, ಧರ್ಮಾನಂದನ ಈಗ ಪಾರ್ವತಿ ದೇವಿ ಈ ವ್ರತವನ್ನು 18 ಮಾಸ ಬೇಡಬಿಡದೆ ಮಾಡೋದ್ರಿಂದ ಆಕೆಯ ಮನಸ್ಸು ಬೈಕೆ ಇಡಿಯರಿಂದ ಸಾಕ್ಷಾತ್ ಪರಶುವನ್ನು ಪತಿಯನ್ನಾಗಿ ಪಡೆದಳು. ನೀವು ವ್ರತ ಮಹಿಮೆಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ. ವ್ರತ ಮಹಾತ್ಮೆಯನ್ನು ಶಿವಪುತ್ರನಾಗಿರ್ತಕ್ಕಂಥ ಸ್ಕಂದದೇವ ಋಷಿಗಳಿಗೆ ಬೋಧಿಸಿದರು. ಋಷಿಗಳಿಂದ ಭೂಲೋಕದ ವ್ರತ ಪ್ರಚಾರವಾಯಿತು. ಶ್ರುತಪುರಾಣಿಕರು ಇತರ ಮಹರ್ಷಿಗಳ ಕಥೆಯನ್ನು ಹೇಳಿದರು. ಈ ವ್ರತ ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟವಾಯಿತು. ಮುಂದೆ ಧರ್ಮರಾಜ ತನ್ನ ದಾಯಾದಿಂದ ರಾಜ್ಯನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ರಾಜ್ಯ ಕೈ ಸೇರಿದೆ. ಭಗವಾನ್ ಸದಾಶಿವನು ಸಹ ತ್ರಿಪುರಾಸುರ ಸಂಹಾರ ಕಾಲದ ವ್ರತವನ್ನು ಆಚರಿಸಿದ ಆತನ ಸಂಕಲ್ಪ ನೆರವೇರಿದೆ. ಇಂದ್ರನಿಗೆ ಕಳೆದು ಹೋಗಿರ್ತಕ್ಕಂಥ ಸ್ವರ್ಗ ಸಿಕ್ಕಿದೆ. ಮತ್ತೆ ರಾವಣನು ವಾಲಿಯ ಬಾಧ್ಯತೆ ಬಿಡುಗಡೆ ಆಗ್ತಾನೆ. ಸೀತಾನ್ವೇಷಣ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತ ದೇವರು ವ್ರತವನ್ನು ಆಚರಣೆ ಮಾಡ್ತಾರೆ. ದಮಯಂತಿ, ಅಹಲ್ಯ ಮೊದಲಾದ ಪತಿವ್ರತಾಸ್ತಿಯರು ವ್ರತ ಆಚರಣೆಯನ್ನು ತಮ್ಮ ಪತಿಗಳನ್ನು ಸೇರಿಕೊಂಡರು. ಯಾರ್ಯಾರು ಏನನ್ನು ಬಯಸಿದ್ರು ಅದು ಅವರು ಸಿಕ್ಕಿದ್ರು. ಗಣಪತಿ ಈ ಮಹತ್ತರವಾದ ವ್ರತವನ್ನು ಯಾರು ಮಾಡುತ್ತಾರೋ, ಯಾರು ವ್ರತ ಕಥಾ ಶ್ರವಣವನ್ನು ಮಾಡುವರೋ, ಯಾರು ಕೇಳುವರೋ ಅವರಿಗೆಲ್ಲ ಧನ, ಸಂಪತ್ತು, ವಿದ್ಯೆ, ಸಂತಾನ, ಆಯುಷ್ಯ, ಆರೋಗ್ಯ, ಅಭಿವೃದ್ಧಿ ಪ್ರಾಪ್ತವಾಗಲಿ ಎಂಬಲಿಗೆ ಸ್ಕಾಂದ ಪ್ರಾಣಕ್ಕೆ ಸಂದರ್ಶ ಸಮಾಧ ಸಂಕಷ್ಟ ಸಮಾಪ್ತಿ ಹರಿಹೋಂ ದುತ್ಸದ ಭದ್ರಂ ಶುಭಂ ಮಂಗಳಂ ಶ್ರೀಮನ್ ಮಹಾಗಣಪತಿ ಸಂಕಷ್ಟರ ಗಣಪತಿ ಅಭಯ ಗಣಪತಿ ಪ್ರಸಾದ ಸಿದ್ಧಿರಸ್ತು. ಅಲ್ಲೂ ಕೂಡ ಕಥೆಯನ್ನೆಲ್ಲ ಓದಿದಾದ್ಮೇಲೆ ಆ ಮಹಾಮಂಗಳಾರತಿಗೆ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ನನ್ನ ಹಸ್ಬೆಂಡ್ ಕೂಡ ಹೋಗಿ ಪೂಜೆ ಸಾಮಾನು ಅವು ಕೊಟ್ಟಿರೋ ಪ್ರಸಾದಗಳನ್ನೆಲ್ಲ ನೈವೇದ್ಯ ಮಾಡಿ ಸೊ ನಮಗೆ ಕೊಡ್ತಾರೆ. ಅದಾದಮೇಲೆ ಆ ಮಂಗಳಾರತಿ ಶುರು ಮಾಡಿಕೊಂಡ್ರು. ಸಕಲ ದೇವತೆಗಳಿಗೂ ಅಧಿಪತಿ ಆ ವಿಘ್ನೇಶ್ವರ. ಸೊ ಅವನ ವ್ರತ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲ ಅವರವರ ಭಕ್ತಿಯ ಅನುಕೂಲಕ್ಕೆ ತಕ್ಕನಾಗಿ ಸೊ ಅವರ ಮನೆಯಲ್ಲಿ ವ್ರತ ಆಚರಿಸಿದ್ರಿಂದ ಸೊ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ನೀವು ಒಂದ್ಸಲಿ ಭಕ್ತಿಯಿಂದ ಗಣೇಶನ ವ್ರತ ಮಾಡಿ ನಿಮಗೂ ಕೂಡ ಒಳ್ಳೆಯದು. ನೀವು ಕೂಡ ನನ್ನ ವಿಡಿಯೋ ನೋಡೋದ್ರ ಮುಖಾಂತರ ಸಂಕಷ್ಟಹರ ಚತುರ್ಥಿ ಸೊ ಆಚರಿಸಿದಷ್ಟೇ ಫಲ ನಿಮಗೂ ಕೂಡ ಸಿಗುತ್ತೆ. ಮಹಾಮಂಗಳಾರತಿ ಎಲ್ಲ ಆಯಿತು. ಸೊ ಗಣೇಶನ ಒಂದು ರೌಂಡ್ ದರ್ಶನ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬೋದು ನನ್ನ ವಿಡಿಯೋದಲ್ಲಿ. ಅದಾದಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ಬಂದರು. ಅದಾದಮೇಲೆ ಚಂದ್ರೋದಯ ಆಯಿತು. ಚಂದ್ರೋದಯಕ್ಕೆ ಇವಾಗ ನಾನು ಒಂದು ಚೊಂಬಲಿ ಹಾಲು, ಕರ್ಪೂರ, ಅರಿಶಿನ, ಕುಂಕುಮ, ಹೂವು ಸೊ ನೈವೇದ್ಯಕ್ಕೆಲ್ಲ ಇಟ್ಕೋಬೇಕು. ಸೊ ಕೆಲವೊಬ್ರು ಚಂದ್ರನ ನೋಡಿದ ತಕ್ಷಣ ಊಟ ಮಾಡಿಬಿಡ್ತಾರೆ. ಹಾಗಲ್ಲ, ಚಂದ್ರನಲ್ಲೂ ಕೂಡ ಸೊ ಅವನಿಗೂ ಕೂಡ ಅರಿಶಿನ, ಕುಂಕುಮ, ಹೂವು ಸೊ ಅರ್ಘ್ಯನೆಲ್ಲ ಕೊಟ್ಟು ಅವನಿಗೂ ಕೂಡ ನೈವೇದ್ಯ ಇಟ್ಟು ನಮ್ಮ ಗಣೇಶನ ಹತ್ರ ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ಅವನ ಹತ್ರ ಕೂಡ ಹೋಗಿ ಚಂದ್ರನ ಹತ್ರ ಕೂಡ ಹೇಳಬೇಕು. ಸೊ ಗಣೇಶ ಅವರೇ ಹೇಳ್ತಾರೆ, ಚಂದ್ರನ ಹತ್ರ ಹೋಗಿ ಅವನ ಹತ್ರ ಕೂಡ ನಿಮ್ಮ ಸಂಕಲ್ಪ ಹೇಳ್ಕೊಂಡ್ರೆ ಸೊ ನಾನು ಕೂಡ ನಿಮ್ಮ ಸಂಕಲ್ಪನ ನಾನು ನೆರವೇರಿಸ್ತೀನಿ ಅಂತ ಕೇಳ್ತಾರೆ. ಸೊ ಚಂದ್ರೋದಯ ನೋಡಿ ಚಂದ್ರನಿಗೂ ಕೂಡ ಅರ್ಘ್ಯ ಕೊಟ್ಟಾದಮೇಲೆ ನಾನು ಬಂದು ಸೊ ಇನ್ನೊಂದ್ಸಲಿ ಮಂಗಳಾರತಿಯನ್ನು ಮಾಡಿ ಸೊ ಕಳಶನ ಕದಲಿಸಿ ಸೊ ಕರ್ಜಿಕಾಯಿನ ತಿಂದ್ಬಿಟ್ಟು ನಾನು ನನ್ನ ಉಪವಾಸನ ಬಿಟ್ಟು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇದನ್ನೆಲ್ಲ ದೇವ್ರ ಮನೆಗೆಲ್ಲ ಎತ್ತಿಟ್ಬಿಟ್ಟು ಮಲ್ಕೋಬೇಕು. ನಾನು ಹೇಳಿದ್ನಲ್ಲ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ ಪೂಜೆ ಅಂತ. ಇದು ನಾನು ಲಾಸ್ಟ್ ಮಂಗಳವಾರ ಮಾಡಿರೋವಂಥ ಪೂಜೆ. ಸೊ ತೆಂಗಿನಕಾಯಲ್ಲೇ ಗಣೇಶನ ಒಂದು ಫೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸೊ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈ ಗಣೇಶನ ಒಂದು ಏನು ಫೇಸ್ ಇದೆ ಸೊ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಗೆ ಅಂತ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಆವತ್ತಿನ ದಿನ ಅಷ್ಟೇ ಸೊ ಮೋದಕ, ಕಡಲೆಕಾಳು ಎಲ್ಲ ಮಾಡಿ ಸೊ ನಾವು ಗಣೇಶ ಚತುರ್ಥಿನ ಆಚರಿಸಿದ್ವಿ.